200 ಕಿಲೋಮೀಟರ್ 150 ಕಿಲೋಮೀಟರ್ ಬಂದಿದ್ದೀನಿ. ಒಂಚೂರಾದ್ರೂ ನಮ್ಮ ಅಣ್ಣ ಅಪ್ರಿಶಿಯೇಟೇ ಮಾಡಲ್ಲ ಗೈಸ್. ಪಪ್ಪು ಸರಿ ತಿಂತಾನೆ ಕಣೆ, ಬಾಡಿ ಎಲ್ಲ ಕಣೆ ಅಂತಾರಲ್ಲ. ಹಾಯ್ ಸಿಂಚು, ನಮ್ಮ ಮಳವಳ್ಳಿಯವರು. ಸೊ ನಾನು ಹೇಳ್ತಾ ಇದ್ನಲ್ಲ, ಅಡುಗೆ ಮಾಡಕ್ಕೆ ಒಬ್ರು ನೋಡ್ತಿದ್ವಿ ಅಂತ. ಇನ್ನು ಡೆಲಿವರಿ ಆಗೋವರೆಗೂ ಯಾರನ್ನೂ ಕಳ್ಸದ, ಇಲ್ಲೇ ಇರ್ತಾರೆ ಎಲ್ರು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಫುಲ್ ಜೋಶ್ ಬಂದಿದೆ. ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಏನು ಮಾಡಿದೆ, ಏನು ಮಾಡಿಲ್ಲ, ಹಾಲು ಕುಡಿದೆ, ಆಮೇಲೆ ತಿಂಡಿ ತಿಂದೆ, ಫ್ರೆಶ್ ಅಪ್ ಆದೆ, ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮೈಸೂರಿಂದ ಎಲ್ಲರೂ ಬರ್ತಾಯಿದ್ದಾರೆ, ನಿಶಾ, ನಿಖಿಲ್ ಅವರು ಆ್ಯಂಡ್ ಸ್ವಾತಿ ಎಲ್ಲರೂ ಕೂಡ. ಸೊ ವರುಣ್ ಊರಿಗೆ ಹೋಗಿದ್ದ, ಸೊ ಅವನು ಬಂದಿದ್ದಾನೆ. ಎಲ್ಲರೂ ಇವತ್ತು ನಮ್ಮ ಮನೇಲಿ ಗಿಜ್ ಬಿಜಿ ಅಂತ ಇರ್ತಾರೆ. ಸೊ ವೆಲ್ಕಮ್ ಬ್ಯಾಕ್. ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ ನೋಡೋರಿ, ಬನ್ನಿ. ಬ್ರದರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇವನು ಏನೋ ಯೋಚನೆ ಮಾಡ್ತಾವನೆ ಗೈಸ್, ಏನು ಅಂತ ಗೊತ್ತಾಗಿಲ್ಲ ನನಗೆ. ನಾನು ಏನು ಮಾಡಿದೆ ಗೊತ್ತಾ, ಇವನು ಇಲ್ಲಿ ಮಲಗಿದ್ದ, ನಾನೇನೋ ಇಲ್ಲೇನು ತೊಗೊಳಕ್ಕೆ ಬಂದೆ, ಹೋಗಿ ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಹಿಂಗೆ ನೋಡಿದೆ, ಹಿಂಗೆ ಕೈ ಕಟ್ಕೊಬಿಟ್ಟು ಹಿಂಗೆ ಮೇಲೆ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಾವನೆ. ಅದು ಯಾರ್ದೋ ಸ್ಟ್ಯಾಚ್ಯೂ ಇದೆಯಲ್ಲ ಆ ಥರ, ಹಿಂಗೆ ಕೈಯಾಗ ಕಟ್ಬಿಟ್ಟು ಹಿಂಗೆಲ್ಲ ನೋಡ್ತಾರಲ್ಲ, ನೋಡ್ತಾ ಇದ್ದೆ. ಏನು ಹೇಳಿ ನಿನ್ನ ಸಮಸ್ಯೆ? ತಿಂಡಿ ತಿಂದಿಲ್ಲ, ಫ್ರೆಶ್ ಅಪ್ ಆಗಿಲ್ಲ, ಏನು ರಾತ್ರಿ ಎಲ್ಲ ಏನು ಮಾಡ್ತಾ ಇದ್ದೆ? ಏನು ಮಾಡ್ತಿದ್ದೆ ವಿನೋದ? ಅಲ್ಲಿ ನಂಗೆ ಗೊತ್ತಿಲ್ಲ ಅಂತ ಅವನಂತಾನೆ, ವಿನೋದನ ಕೇಳೋಂತ ಇವನಂತಾನೆ. ಹಾಂ ಆಯ್ತಾ ಫ್ರೆಶ್ ಅಪ್? ಯಾವ್ದು ನೈಟಿ? ಇನ್ನೇನು ಮಾಡೋದು ಈ ಟೈಮಲ್ಲಿ? ಹೊಸ ನೈಟ್ ಇದೇನೆ ಬಂತು, ಇವತ್ತು ಹಾಕೋಬಿಟ್ಟೆ. ಇವಾಗ ಇದೇ ಫ್ರೀ ಅನಿಸುತ್ತೆ ನನಗೆ. ಯಾವ ಪ್ಯಾಂಟು ಹಾಕೊಳಕ್ಕಾಗಲ್ಲ, ಯಾವ ಡ್ರೆಸ್ಸು ಹಾಕೊಳಕ್ಕಾಗಲ್ಲ. ಹಿಂಗೆ ಹಾಕೊಂಡು ಆರಾಮಾಗೆ ಗುಡು ಅಲ್ಲಿ ನಾನು ಯಾವ್ದಾರ ನೈಟಿ ಹಾಕ್ಕೊಳ್ಳಿ. ಎಲ್ಲಿ ತೊಗೊಂಡೆ ಮಧು, ಚೆನ್ನಾಗೈತೆ, ಎಲ್ಲಿ ತೊಗೊಂಡೆ, ಎಷ್ಟು ಕೊಟ್ಟೆ ಅಂತ ಅಂತಾರೆ. ಸೊ ತಿಂಡಿ ತಿನ್ನಲ್ಲ ಅನ್ನೋ? ತಿಂತೀನಿ. ಈಗ ಎದ್ದಿ ಟೈಮ್ ಎಷ್ಟು? ರೊಟ್ಟಿ ಗೈಸ್. ಏನು ಚಿಂತೆ ಅಂತ ಕೇಳಿ ಗೈಸ್ ಸ್ವಲ್ಪ. ಯಾಕೋ ಮೊನ್ನೆಯಿಂದ ಏನೋ ಯೋಚನೆ ಮಾಡ್ತಾನೆ. ಏನಿಲ್ಲ, ಆರಾಮಾಗಿದ್ದೀನಿ. ಆಡಿಯನ್ಸ್ಗೆಲ್ಲ ಗೊತ್ತಾ ಡಿಪ್ರೆಷನ್. ನಾನು ಅವನ ತಂಗಿ, ನನಗೆ ಗೊತ್ತಾಗಲ್ವಾ ಹೆಂಗಿರ್ತಾನೆ ಅವನು ಅಂತ. ಹಾಂ, ನಿಮ್ದು ಅಸ್ಥೆಟಿಕ್ ಏನು ಇಷ್ಟೊಂದು ಮಾಡಿದ್ದೀರಾ? ಅಸ್ಥೆಟಿಕ್ ಅವ್ರದ್ದು, ವಿನೋದ್ ಅವ್ರದ್ದು ನೀವೇ. ವಿನೋದ್ ಎಷ್ಟರ ಹೇಳಿ ಗಲೀಜಾಗಿ ಇಟ್ಕೋತಾನೆ ಇವನು. ಅವನಲ್ಲ ಇವನು. ನಿಂದೊಂದು ಇಲ್ವಾ? ಇದು ವರುಣ್ದು, ಇದು ವರುಣ್ದೆ, ಇದು ನಮ್ಮ ಅಣ್ಣಂದು, ಇದು ನಮ್ಮ ಅಣ್ಣಂದು, ಇದು ನಮ್ಮ ಅಣ್ಣಂದು. ಇದು ನೋಡಿ ಹೆಂಗೆ ಹಾಕವನೆ. ಯಾಕ್ಲಾ ಹೇಳ ಏನು ಅಂತ? ಏನಿಲ್ಲ. ಏನು ಪ್ರಾಬ್ಲಮ್ ನಿಂದು? ವಿನೋದ್ಗೆ ಗೊತ್ತು. ಓಕೆ, ಸೊ ನಮ್ಮಮ್ಮ ಫುಲ್ ಚಿಲ್ ಮಾಡ್ತವ್ರೆ. ಮಮ್ಮಿ ತಿಂಡಿ ತಿಂದ್ರಾ? ಆಯಿತಾ? ಏನು ತಿಂಡಿ? ಇವತ್ತು ರೊಟ್ಟಿ ಮಾಡಿದ್ರು ಗೈಸ್, ಚೆನ್ನಾಗಿತ್ತು. ರೊಟ್ಟಿ ಮತ್ತು ಚಟ್ನಿ ಚೆನ್ನಾಗಿತ್ತು. 3 ರೊಟ್ಟಿ ತಿಂದಿದ್ದೀನಿ ನಾನಿವತ್ತು. ಸೊ ನಮ್ಮಲ್ಲಿ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ತೋರಿಸ್ತೀನಿ ಯಾರು ಅಂತ. ನಾನು ಫಸ್ಟ್ ಟೈಮ್ ನಾನು ವ್ಲಾಗ್ ನೋಡ್ತಾ ಇರೋದು ಡೈರೆಕ್ಟಾಗಿ. ಸೊ ಮದರ್ ಇಂಡಿಯಾ, ಏನು ನಮ್ಮ ಮದರ್ ಇಂಡಿಯಾಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಹಾಯ್ ಸಿಂಚು, ನಮ್ಮ ಮಳವಳ್ಳಿಯವರು. ಸೊ ನಾನು ಹೇಳ್ತಾ ಇದ್ನಲ್ಲ, ಅಡುಗೆ ಮಾಡೋಕೆ ಒಬ್ರು ನೋಡ್ತಿದ್ವಿ ಅಂತ. ಸೊ ನಮ್ಮ ಸಿಂಚು ಬಂದಿದ್ದಾರೆ. ಏನೇನು ಮಾಡ್ಕೊಡ್ತೀಯ ಸಿಂಚು? मटन करी, मटन मसाला, मटन रोस्ट, मटन बिरयानी, मटन चप्स, चिकन करी, चिकन रोस्ट, चिकन बिरयानी, चिकन मसाला, रोटी, कुलचा, नान. ಏನು ಕೇಳಿದ್ರು? ಫಿಶ್ ಸಾಂಬಾರು ಬೇಕು. ಅದೊಳಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಕೇಳಿದೆ. ಸೊ ಇನ್ಮೇಲಿಂದ ನಮ್ಮ ಮನೇಲೇ ಇರ್ತಾರೆ. ಆಲ್ವೇಸ್ ವೆಲ್ಕಮ್ ಸಿಂಚು. ಇನ್ಮೇಲಿಂದ ನಮ್ಮ ಬ್ಲಾಗಲ್ಲೆಲ್ಲ ಇರ್ತೀರಾ. ಹಾಯ್ ಮಾಡಿಬಿಡು. ಸೊ ಏನು ಮಧ್ಯಾಹ್ನಕ್ಕೆ ಊಟ ಮಮ್ಮಿ? ಏನು ಮಾಡ್ತಾಯಿದ್ದೀರಾ ಇಬ್ಬರು ಸೇರ್ಕೊಂಡು? ತರಕಾರಿ ಸಾರು. ರೈಸ್. ಓಕೆ, ನಾನು ಮಧು ವ್ಲಾಗ್ನ ಒಂದು ನಿಮಿಷ ಕತ್ತಿದ್ದೀನಿ. ಹಂಗೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ, ಅವಳು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂದ್ಲಲ್ಲ, ಸೊ ಹಂಗೆ ಕಂಟಿನ್ಯೂ ಮಾಡಿ.
ಮಾಡ್ತಾ ಇದ್ದೀನಿ ನಾನು ಗಾಡಿ. ಗೈಸ್ ನಾನು ಮೈಸೂರಿಂದ ನಾನು ಬೆಂಗಳೂರು ತನಕ ಫಸ್ಟ್ ಟೈಮ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇನ್ನು ಬೆಂಗಳೂರು ಮೈಸೂರು ತಿರ್ಗಾಡೋದು ಇದ್ದೇ ಇರುತ್ತೆ. ಯಾವಾಗ್ಲೂ ನಮ್ಮ ಅಣ್ಣನ್ನೇ ಕಾಯ್ಕೊಂಡು ಕರ್ಕೊಂಡು ಹೋಗು ಬಿಡು ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಇವಾಗ 1-2 ಸಲ ಹೈವೇಲಿ ಮತ್ತೆ ಟ್ರಾಫಿಕಲ್ಲೆಲ್ಲ ಓಡ್ಸೋಣ ಒಬ್ಳೆ. ಆಮೇಲೆ ಪರ್ಫೆಕ್ಟ್ ಆಗಿ ಬಂದ್ಮೇಲೆ ನಾನೇ ತಗೊಂಡೋಗೋಣ ಅಂತ ನಮ್ಮ ಅಣ್ಣ ಹೇಳ್ದ, ಓಡ್ಸು ಕಲಿ ಅಂತ, ನೀನೇ ತಗೊಂಡೋಗುವೆ ಅಂತ. ಅದಕ್ಕೆ ಒಂದ್ಸಲ ಈಗ ಟ್ರಯಲ್ ಮಾಡ್ತಾ ಇದ್ದೀನಿ. ಫುಲ್ ಓಡಿಸ್ತೀನಿ ಒಂದೇ ಸ್ಟ್ರೆಚ್ಚಲ್ಲೇ. ನಮ್ಮ ಅಣ್ಣಂಗೆ ಕೊಡಲ್ಲ ನಾನು ಗಾಡಿನ. ನೋಡೋಣ, ಚೆನ್ನಾಗಿ ಓಡಿಸ್ತಿದ್ದೀನ ಅಣ್ಣ? ನೀನ್ ಹೇಳ್ಬೇಕು. ನಿಧಿ ನನ್ನ ನಂಬಿ ಕೂತವಳೆ. ನೀನ್ ಹೇಳಮ್ಮ, ಹೆಂಗ್ ಚೆನ್ನಾಗಿ ಓಡಿಸ್ತಿದ್ಯಾ? ಇಷ್ಟು ಗೊತ್ತಿತ್ತಾ? ಇಷ್ಟು ಓಡಿಸ್ತೀನಿ ಅಂತ. ಎಷ್ಟು ಓಡಿಸ್ತೀಯ ಅಂತ ಗೊತ್ತಿರ್ಲಿಲ್ಲ. ಸೇಫ್ ಆಗಿ ಬೆಂಗಳೂರಿಗೆ ಹೋದ್ರೆ ಸಾಕು. ಚೂರ್ ಲೈಟ್ ಆಗಿ ಭಯ ಆಗ್ತೈತೆ. ಯಾಕಂದ್ರೆ ಈ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಅದು ಒಂದು ಮೈಂಡ್ ಬಂದ್ಬಿಡುತ್ತೆ. ಅವೆಲ್ಲ ಬರ್ಬಾರ್ದು. ಆದ್ರೂ ಕಾನ್ಫಿಡೆಂಟ್ ಓಡಿಸ್ತಿದ್ದೀನಿ ಗೈಸ್. ಕರ್ಕೊಂಡು ಸೇಫ್ ಆಗಿ ಹೋಗ್ತೀನಿ. ಇರೋ ಹೊಟ್ಟೈತೀನಿ. ಇರಲ್ಲ, ಇರಿ ಸರ್. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಿಸ್ತೀನಿ ಅಂದ್ರೆ ನಾನು ಪಕ್ಕ ಡ್ರೈವರ್ ಅಂತ ಅರ್ಥ. ಇನ್ನೇನು, ನೀವಂತೂ ಹೊಗಳುತ್ತಿಲ್ಲ, ನಾನೇ ಹೊಗಳ್ಕೊತೀನಿ. ನನ್ ಮೊನ್ನೆ ಬಂದೋರೆಲ್ಲ ನಂಬರ್ 1 ಅಂತಾರೋ. 200 ಕಿಲೋಮೀಟರ್ 150 ಕಿಲೋಮೀಟರ್ ಬಂದಿದ್ದೀನಿ. ಒಂಚೂರಾದ್ರೂ ನಮ್ಮ ಅಣ್ಣ ಅಪ್ರಿಶಿಯೇಟೇ ಮಾಡಲ್ಲ ಗೈಸ್. 2 ಸಲ ಹೋದ್ರೆ ಕರೆಕ್ಟ್ ಆಗುತ್ತೆ. ಕೆಂಗೇರಿಗೆ ಬಂದಿದ್ದೀನಿ. ಕೆಂಗೇರಿ ಟ್ರಾಫಿಕ್ ಮುಂದೆ ನೋಡ್ಕೊ. ಸೊ ಇವಾಗ ವರುಣ್ ಅವ್ರ ಊರಿಗೆ ಹೋಗಿದ್ರಲ್ಲ, ಏನೋ ತಗೊಂಡ್ ಬಂದಿದ್ದಾರೆ ಸ್ಪೆಷಲ್ ಆಗಿ ಎಲ್ರಿಗೋಸ್ಕರ. ನೆನ್ನೆ ಅನ್ಕೊಂತ ಇದ್ದೆ ಇದನ್ನ ತಿನ್ಬೇಕು ನಾನು ಅಂತ. ರೊಟ್ಟಿ, ಅಕ್ಕಿ ರೊಟ್ಟಿ ಅಲ್ವಾ ಇದು? ಅಕ್ಕಿ ರೊಟ್ಟಿ ಎಷ್ಟು ಒಂದ ಸುಮಾರಿದೆ. ಅವ್ರ ದೊಡ್ಡಮ್ಮ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು, RR ನಗರಲ್ಲಿ. ಅವ್ರು ಮಾಡಿ ಕಳ್ಸಿರೋದಂತೆ ಇದು ರೊಟ್ಟಿ. ಮತ್ತೆ ಬದ್ನೆಕಾಯಿ ಎಣ್ಗಾಯಿ ನನಗ್ ಫೇವ್ರೇಟ್ ಇದು. ನೆನ್ನೆ ನೋಡಿ ಮಾಡೋಣ ಯಾವಾಗ ಒಂದಿನ ಡೆಲಿವರಿ ಆಗೋಷ್ಟ್ರಲ್ಲಿ ಅಂತ ಅನ್ಕೊಂತ ಇದ್ದೆ. ಸೊ ಮಾಡ್ಸ್ಕೊಂಡ್ ಬಂದಿದ್ದಾನೆ. ಇವ್ರ ಕಡೆ ಸಖತ್ತಾಗಿ ಮಾಡ್ತಾರೆ ಇದನ್ನ. ನಮ್ಗೆ ಅಷ್ಟು ಮಾಡಕ್ ಬರಲ್ಲ. ಇವ್ರ ಸ್ಟೈಲು ಚೆನ್ನಾಗಿದೆ. ಇನ್ನೇನು ಆನ್ ದ ವೇ ಎಲ್ರು ಬರ್ತಾ ಇದಾರೆ, ಎಲ್ಲ ಒಟ್ಟಿಗೆ ಊಟ ಮಾಡ್ಬೋದು. ಇದು ನನಗೆ ವೆರಿ ನ್ಯೂ ಅನ್ಸ್ತು. ಇದು ಹಪ್ಳ ಅಂತೆ. ನಮ್ ಕಡೆ ಎಲ್ಲ ಹಪ್ಳನ ಎಣ್ಣೆಗೆ ಹಾಕ್ಬಿಡ್ತೀವಿ. ಇವ್ರದಂಗಲ್ಲ, ಇದನ್ನ ಹಂಗೆ ತಿನ್ಬೇಕಂತೆ. ಏನ್ ಹಚ್ಕೊ ತಿನ್ಬೇಕು? ಯಾವ ಎಣ್ಣೆ? ಕೊಕೊನೆಟ್ ಇಲ್ಲ, ಅಡಿಗೆ ಹಾಕೋದು ಯಾವ್ದು ಲೈಟ್ ಆಗಿ ಫುಲ್ ಅಲ್ಲ. ಇಲ್ಲ ಅಂದ್ರೆ ಅದನ್ನ ಒಣಗಿಸ್ಬಿಟ್ಟು ಹಂಗೆ ಕರಿಬಹುದು, ಇಲ್ಲ ಸುಡ್ಬೋದು. ಒಣಗಿಸ್ಲಬೋದಾ ಇದನ್ನ? ಟೇಸ್ಟ್ ಚೆನ್ನಾಗೈತೆ. ನಮ್ ಕಡೆ ಸಣ್ಣಗೆ ಮಾಡ್ತೀವಲ್ಲ ಆತರ. ನೈಸ್. ಎಲ್ರು ಬಂದ್ಮೇಲೆ ಊಟ ಮಾಡುವ. ಒಬ್ಬಡೆ ಸರ್ ಕರ್ಕೊ ಬಂದಿದ್ದೀನಿ. ಏನ್ ಅನ್ನಿಸ್ತಾ ಇದೆ? ನಾನು ಒಂದಿನ ಹೇಳಿದ್ದೆ ಗೈಸ್, ನಿನ್ನ ಪಕ್ಕದ ಸೀಟಲ್ಲಿ ಕೂರಿಸ್ಕೊಂಡು ನಾನು ನಿನ್ನ ಲಾಂಗ್ ಕರ್ಕೊಂಡಿದ್ದೀನಿ ಅಂತ. ಕರ್ಕೊ ಬಂದಿದ್ದೀನಿ. ಹೇಳು ಅಣ್ಣ. ಗಾಡಿ ಆಫ್ ಮಾಡಿಲ್ವಾ? ಹೇಳು ಅಣ್ಣ, ಒಂಚೂರು ಇನ್ನೊಂಚೂರು ಕ್ಲೀನ್ ಆಗಿ ಹೇಳು. ಇಲ್ಲಿ ಕ್ಯಾಮ್ರಾಗೆ ಹೇಳು. ಅದ್ಬಿಟ್ಟು ಬೇರೆ ಇನ್ನೊಂಚೂರು ಅಂದ್ರೆ ಯಾವ ತರ? ಇನ್ನೆಲ್ಲ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಅಲ್ಲ, ಲಾಂಗ್. ಎಷ್ಟು ಕಿಲೋಮೀಟ್ರು? 150 ಕಿಲೋಮೀಟ್ರು ನಾನು ಒಬ್ಳೆ ಓಡಿಸಿದ್ದು. ವಿನೋದ್ ಬನ್ನಿಲಿ ಕೇಳಿ, ನಾನೇನು ಹೇಳಲ್ಲ ಕೇಳಿ. ದೇವರಾಣೆ ಒಂದು ಕಡೆನೂ ನಿಲ್ಸಿಲ್ಲ, ನಾನೇ ಫುಲ್ ಬಂದಿದ್ದು. ಟ್ರಾಫಿಕಲ್ಲಿ ಕೆಂಗೇರಿಲ್ಲುವೆ. ಕೇಳಿ ಅಣ್ಣನ್ ಕೇಳಿ ಇನ್ನು ನಿಮ್ಮನ್ನ ಕರೆಯೋದೇ ಇಲ್ಲ ನಾನು. ಮೊದಲು ನಾನೇ ಕರ್ಕೊ ಹೋಗ್ತೀನಿ. ಈಗೆಲ್ಲ ಸ್ವಲ್ಪ ಐಟಮ್ಸ್ಗಳು ಇನ್ನೂ ಬರ್ತಾನೆ ಇದೆ ಬೆಂಗಳೂರು ಮನೆಗೆ. ನಾನೊಂಚೂರು ಬಟ್ಟೆ ತಗೊಬಂದೆ, ಸ್ವಲ್ಪ ಹೊಸದು. ಅದೇ ಸ್ಲಿಪ್ಪರ್ಸ್ ಎಲ್ಲ ತಗೊಬಂದೆ. ನಿಖಿಲ್ ಅವರು ಜಿಮ್ ಐಟಮ್ಸ್ ತಂದಿದ್ದಾರೆ. ಇದು ಸರ್ದು ವಿನೋದ್ ಅವ್ರದ್ದು ಬಟ್ಟೆ ಬ್ಯಾಗು ಮೈಸೂರಲ್ಲೇ ಇತ್ತು, ಇವಾಗ ತಗೊಬಂದಿದ್ದೀವಿ. ಇದೇನು PR ಕಿಟ್ಟು ಬ್ರ್ಯಾಂಡ್. ಓಕೆ, ಇಷ್ಟು ತಗೊಂಡು ಈಗ ಹೋಗೋದು ಅಷ್ಟೇ. ನಾನು ಏನು ಮಾಡಿದ್ದೀನಿ ಗೊತ್ತಾ? ನಾನು ಏನು ಮಾಡಿದ್ದೀನಿ ಕೇಳಿ.
ಓಲೆ ಇಲ್ಲ, ಓಲೆ ಬಿಚ್ಚಿಟ್ಟಿದ್ದೀನಿ. ಅದನ್ನೇ ಉದುರಿಸ್ಕೊ ಬಂದ್ಬಿಟ್ಟ ಅಂತ ಅನ್ಕೊಂಡೆ. ಇಲ್ಲ ಕೇಳಿ, ನಾನು ಹೇಳಲ್ಲ. ಓಡ್ಸ್ಕೊ ಬಂದ? ನನಗೆ ನಾನೇ ಬಿಲ್ಡಪ್ ಕೊಟ್ಕೊಳ್ಳಲ್ಲ. ಕೇಳಿ ಇಲ್ಲಿ ಮೈಸೂರಿಂದ ಕೇಳಿ ಅಣ್ಣ ನೀವು. ಕೇಳ್ಬೇಡ ಸುಮ್ನಿರು. ನಿಧಿನ ಕೇಳಿ. ಏನು ಕೇಳಲ್ಲ ನಾವು. ನಿಶಾ ಬಿಲ್ಡಪ್ ಕೊಡ್ತಾರ ನೋಡಿದ್ರೆ ನಾನೇನು ಕೊಟ್ಟಿಲ್ಲ, ಅದಕ್ಕೆ ಬೇರೆಯವ್ರನ್ನೇ ಕೇಳ್ಕೊಳ್ಳಿ. ಗೊತ್ತಾಯ್ತು ಕಣ. ನೀನ್ ತಿರ್ಗಾ ಉಡುಪಿಗೆ ಹೋಗಿ ಉಡುಪಿಯಿಂದ ವಾಪಸ್ಸು ಕಾರ್ ತಗೊಂಡು ಬೆಂಗಳೂರು ಬಂದಿ. ಈಗ ನೆಕ್ಸ್ಟ್ ನಿಧಿನ ಬಸ್ ಎಲ್ಲ ಬುಕ್ ಮಾಡ್ಸಲ್ಲ ಬೆಂಗಳೂರಿಂದ ಉಡುಪಿಗೆ. ಹೊಡಿತಾವಳೆ ನಿಧಿಗೆ. ಇವಾಗ ನಿನ್ ಕಾನ್ಫಿಡೆನ್ಸ್ ಬರ್ತಿದ್ಯಾ? ಈಗ ಕರ್ಕೊಂಡ್ಬಿಡ. 2 ಸಲ ಹೋದ್ರೆ ಸರಿ ಆಗ್ತದೆ. ಅಲ್ಲ ಡೈಲಾಗ್ ಬಗ್ಗೆ ಹೇಳು ನೀನು. ಡೈಲಾಗ್ ತುಂಬಾ ವರ್ಷದಿಂದ ಹೊಡಿತದೆ. ಫೈನಲಿ ಕರ್ಕೊಂಡ್ ಬಂದವಳೆ ಇವತ್ತು. ಇನ್ನೇನು ಉಡುಪಿಗೆ ಹೋಗಿಲ್ಲ, ಟೆನ್ಷನ್ ಇಲ್ಲ. ನಿಶಾನೇ ಡ್ರೈವಿಂಗ್. ಡ್ರೈವಿಂಗ್ ಎಲೆಕ್ಟ್ರಿಕ್ ಅಷ್ಟೇ ಓಡ್ಸಕ್ ಬರೋದು? ಇಲ್ಲ ಬರೋದು ಅದು ಮ್ಯಾನ್ಯುಯಲ್ ಮ್ಯಾನ್ಯುವಲ್ ಬರುತ್ತೆ. ಇನ್ನೊಬ್ರು ಹಾಕ್ಬೇಕಷ್ಟೇ. ಯಾವ್ದೋ ಮ್ಯಾನ್ಯುವಲ್ ಗೇರು ಮ್ಯಾನ್ಯುವಲ್ ಎರಡು ಒಂದಲ್ಲ. ಮ್ಯಾನ್ಯುವಲ್ ಆಟೋಮೆಟಿಕ್ ಒಟ್ನಲ್ಲಿ ಓಡಿಸ್ತೀನ ಅಷ್ಟೇ ಮ್ಯಾಟ್ರು. ಹಾಯ್ ಅಲ್ಲ ಇವಳು ಆಂಟಿ ನನ್ನ ಕೇಳಿಲ್ಲ, ಅವಳು ಓಡಿಸಿರೋದ್ರಿಂದ ಎಲ್ರಿಗೂ ಪ್ರಮೋಟ್ ಮಾಡ್ತಾವಳೆ. ಅಲ್ಲೂ ಜನಕ್ಕೆಲ್ಲ ತೋರ್ಸ್ಬಿಟ್ಟಿರ್ತಾಳೆ. ಈಗ ಗೈಸ್ ಎಲ್ರು ನನ್ನ ಕೇಳ್ತಾ ಇದ್ರಿ, ನಿಖಿಲ್ ನಿಶಾ ವ್ಲಾಗ್ಸ್, ನಿಶಾ ಅವ್ರ ಚಾನಲ್ ಅಲ್ಲಿ ಯಾಕೆ ವ್ಲಾಗ್ ಬರ್ತಾ ಇಲ್ಲ ಅಂತ. ಸೊ ಏನಕ್ಕೆ ಅಂತ ನಂದ ನಿನ್ ಬ್ಲಾಗ್ ಇದು. ನಿನ್ ಬ್ಲಾಗ್ ನ ಕದ್ಕೊಂಡು ಮಾಡ್ಕೊ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಂಗಾರೆ ಅವ್ರ ಬ್ಲಾಗ್ ಅಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಎಲ್ಲಿ ಸ್ವಾತಿ ಅವರು ಬಂದಿಲ್ಲ. ಸ್ಪಂದನನ್ ಬರ್ಡೇ ಇದೆ. ಮೇಡಮ್ ಅವರು ಸ್ಪಂದನ ಅವರು ವೀಕೆಂಡಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ. ಓಕೆ. ಸೊ ಅವರ ಬರ್ಡೇ ವೀಕೆಂಡ್. ಹೋಗಂಗಿಲ್ಲ, ನಡೀರಿ ರೂಮ್ ಖಾಲಿ ಐತೆ, ಬೇಗ ನಡೀರಿ, ನಿಮ್ಗೆ ಕಾಯ್ತಾ ಇದ್ದೀನಿ ನಾನು. ಮಾಡ್ತೀವಿ ಅಣ್ಣ. ನಮ್ಮನೆ ಕ್ಯಾಬ್ರೆ ನೋಡಿ ಇಲ್ಲಿ ಏನೇನು ನಡೀತಾ ಇದೆ ಅಂತ. ನನಗೆ ಡಾಟ್ ಅಂಡ್ ಕಿ ಅವರು PR ಕಿಟ್ ಕಳ್ಸಿಕೊಟ್ಟಿದ್ದಾರೆ 2, ನನಗೊಂದು ನಿಶುಂಗೊಂದು. ಕನ್ನಡಿ ಹೊಡೆದೋದು ವಿನೋದ್. ಕನ್ನಡಿ ಒಳಕ್ಕೆ ಹೊಟ್ಟೋಗವನೆ. ಎಲ್ಲ ಅವ್ರವ್ರ ಶೇಡ್ ಯಾವ್ದು ಅಂತ ಉಜ್ಕೊಂಡು ಮಕ್ಕಕ್ಕೆಲ್ಲ ಹಾಕೊಂಡು ನೋಡ್ತಾವ್ರೆ. ಅಲ್ಲಿ ನಿಶಂಗ್ ಯಾವ್ದು ಸೆಟ್ ಆಯ್ತಲ್ಲ. ಅದೇ ನನ್ ಇದೆಲ್ಲ ಡಲ್ ಶೇಡ್ ಕೊಟ್ಬಿಟ್ಟವ್ರೆ. ನಿಮಗ್ ಡಾರ್ಕ್ ಆಗ್ಬೇಕಲ್ಲ. ಅವಳು ಬ್ರೈಟ್ ಅಂತೆ, ಬ್ರೈಟ್ ಶೇಡ್ ಕೊಟ್ಟಿಲ್ವಂತೆ. ಏನು ಹೇಳನಪ್ಪ, ನೀನ್ ಹೇಳಿದ್ರೆ ನಾವ್ ಹೇಳ್ತೀವಲ್ಲ ಆಮೇಲೆ. ಇವನೇನೇ ಮಾಡ್ತಾವನೆ ಎತ್ಲ ಕತ್ತವಸ್ಯ. ಎಂತ ಇದು ಏನೋ ಮಾಡ್ತಾ ಇದಾರೆ ನಿಶಾ ರವೀಂದ್ರ ಹಾಗೂ ನಿಖಿಲ್ ರವೀಂದ್ರ. ಲುಕ್ ವೈಸ್ ನಾನು ಹೇಳಿಲ್ವಾ, ಬಟ್ ಚೇರ್ ಒಂದೇ ಕಲರ್ ಅನ್ಸುತ್ತೆ, ಟೇಬಲ್ ಮಾತ್ರ ಇನ್ನೂ ಲೈಟ್ ಇದೆ ತಾನೇ. ಪೊಸಿಷನ್ಸ್ ಚೇಂಜ್ ಮಾಡ್ತಾವ್ರೆ. ವಾಸ್ತು ಸರಿ ಇರ್ಲಿಲ್ವಂತೆ, ವಾಸ್ತು ಗುರುಜಿ. ಇದು ಇದರಲ್ಲ ಓಕೆ, ಇಡಿ ನೋಡೋಣ. ಈ ಕಡೆಗೊಂದು ಇಟ್ಬಿಡಿ, ಈ ಕಡೆಗೆ ಇಡ್ರಪ್ಪ ಅದನ್ನ. ಉಲ್ಟಂ ಪಲ್ಟ ಮಾಡಕ್ ನೋಡೋಣ ಲುಕ್ ಯಾವ. ಅಯ್ಯೋ 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 ಅಯ್ಯೋ. ಓಹೋ ಹೌಪ. ಹೆಂಗೆ ಚೆನ್ನಾಗಿದೆ ನೋಡಕ್ ಇದೇ ಚೆನ್ನಾಗೈತೆ. ನಿಶಾ ಹೋಯ್ತಾಳ ಕಡೆಗೆ. ನಿಶಾ, ವರುಣ್, ನಿಧಿ. ಹಿಂಗೆ ಓಕೆನಾ? ಹಿಂಗೆ ಇಡ್ಬೇಕಾ ಮ್ಯಾಮ್? ನೋಡಿ ನನ್ನಿಲ್ಲ ಅಂದ್ರೆ ಹಾ, ಇಷ್ಟೇ, ಏನು ನೆಟ್ಟಗ್ ಮಾಡಿರಲ್ಲ ಅಲ್ವಾ? ಏನಿವತ್ತು ಅಣ್ಣ ತಂಗಿ ಇಬ್ರು ಬ್ಲೂ ಟ್ವಿನ್ನಿಂಗ್. ಬನ್ನಿ ಊಟ ಮಾಡಿ. ಇವಂದು ನೋಡಿ ಗೈಸ್, ಇವಂದು ಮೇಕಪ್ ಐಟಮ್ಸ್. ಈಗ ಹೋಗಿ ಹಚ್ಕೆ ಬಂದ ಒಂದ್ ಕಡೆ ಡಾಟ್ ಅಂಡ್ ಕಿನ. ಈಗ ಹೋಗಿ ಹಚ್ಕೆ ಬಂದ ಒಂದ್ ಕಡೆ. ಚೆನ್ನಾಗ್ ಕಾಣಿಸ್ತಿದೆ ಕಡೆ ಹೊಟ್ಟೆ ಉರಿ ಒಳಗೆಲ್ಲ. ವರುಣ ಕೇಳ್ತಾನೆ ಈಗ, ಅಕ್ಕ ನಂಗೊಂದ್ ಕೊಡಿ ಅಂತ. ಯಾರು ಮಾಯ ಮಾಡಿರೋದು? ನಿಖಿಲ್ ರವೀಂದ್ರ ಚಾರ್ಜರ್. ನಮ್ದು ಏನು ಲ್ಯಾಪ್ಟಾಪ್ ಮ್ಯಾಕ್ ಬುಕ್ ಚಾರ್ಜರ್ ಇರ್ಲಿಲ್ಲ ಗೈಸ್. ಸೊ ಅದನ್ನ ತಗೊಳಕ್ ಹೋಗ್ತಾ ಇದೀವಿ, ಬಿಕಾಸ್ ಬೇರೆ ಚಾರ್ಜರ್ ಯೂಸ್ ಮಾಡ್ತಾ ಇದ್ರು ನಮ್ಮ ಹುಡುಗರು.
ಇವಾಗ ನಮ್ಮದು ಮ್ಯಾಕ್ಬುಕ್ಕಲ್ಲೇ ಅಲ್ವಾ ಎಲ್ಲ ಎಡಿಟ್ ಮಾಡ್ತಾ ಇರೋದು ಬ್ಲಾಗ್ಸ್ ಎಲ್ಲ, ಸೊ ಪ್ರಮೋಷನ್ ವಿಡಿಯೋಸ್ ಅದೆಲ್ಲ. ಸೊ ಹಂಗಾಗಿ ವಿನೋದ್ ಅವರು ಮತ್ತು ವರುಣ್ ಅವರು ಅಕ್ಕ ಚಾರ್ಜ್ ನಿಲ್ತಾ ಇಲ್ಲ, ಬ್ಯಾಟ್ರಿ ಇದಾಗಿದೆ. ಹೊಸ ತಗೊಂಡಿದ್ದೇನಾಯ್ತು? ಯಾವುದು ಅದು ಸಾಕಾಗಲ್ಲ. ಅದು ಸಾಕಾಗಲ್ವಾ? ಯಾವ್ದು ಹೊಸದು? ಆ ಮಮ್ಮಿ ಫೋನ್ ತಗೊಳ್ವಾಗ ತಗೊಂಡಿದ್ದು. ಲ್ಯಾಪ್ಟಾಪ್ಗೆ ಬೇರೆದು ದೊಡ್ಡದಿತ್ತಲ್ಲ ಅದೇ ಬೇಕು. ಫಸ್ಟ್ ಇದ್ದಿದ್ದು ಎಲ್ಲೋಯ್ತು? ಫಸ್ಟ್ ಎಲ್ಲೈತ್ ನಿಶಾ ರವೀಂದ್ರ? ಫಸ್ಟ್ ಇದ್ದಿದ್ದು ಎಲ್ಲೋಯ್ತು ಚಾರ್ಜರ್ ಬಿನ್ನೋದು? ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ಲ. ನಿಖಿಲ್ ಗೊತ್ತಿರುತ್ತೆ. ನಿಖಿಲ್ ರವೀಂದ್ರ ಹಾ ಇವನ್ ನೋಡಿ. ಈಗ ವೈರ್ ಅಡಾಪ್ಟರ್ ಎರಡೂ ತಗೋಬೇಕಲ್ವಾ? ವಿರಾಟ್ ತಲೆ ನೋಯ್ತೈತಿ. ನೀವೆಲ್ಲ ಬರ್ಬೇಕಿತ್ತು ಮೈಸೂರಿಂದ, ಗೊತ್ತಾಗದು ಹೆಂಗ್ ಓಡ್ಸಿದ್ಲು ಅಂತ. ಇದ್ಯಾವ್ದು ಕಾರ್ ಒಳಗಡೆ ಒಂದು ಮೀಮ್ ಐತಲ್ಲ, ನೀವ್ ಮುಂದೆ ಕುತ್ಕೊಬಿಡು ನಿಶಾ, ನೀನು ನಿದ್ದಿ. ಏನಿಲ್ಲ, 4 ಜನ ಕೂರ್ಬೋದು. ನಾನ್ ಮುಂದೆ ಕುತ್ಕೊ ಅಂತನಾ? ಸರಿ, ನೀನ್ ಕೂರಕ್ಕಾಗಲ್ಲ. ನೆಕ್ಸ್ಟ್ ವಿನೋದ್ ದಾಸ್ ಸರ್ 25 ತಗೋಬೇಕು. ಎಲ್ಲೋ ನೋಡಿದೆ ಅಲ್ವಾ ನಾನು. ಸರಿ, ನವೀನ್ ಅಣ್ಣ ನಮ್ಮ ಹತ್ರ ಇರೋದು ಯಾವ್ದು? ಇದು ನಮ್ದು ಶಾಪ್ ಅಲ್ಲಿ ಇತ್ತಲ್ಲ, ಬಟ್ ಅದೇ ಸ್ಟಾಕ್ ಇಲ್ವಂತ ಅಲ್ಲಿ. ಆಯ್ತಾ ಚಾರ್ಜರ್? ಕಲರ್ ಬೇರೆ. ಚಾರ್ಜರ್ ಕಲರ್ ಬರುತ್ತಾ? ಈ ಕಲರ್ ಚೆನ್ನಾಗಿದೆ. ವಿನೋದ್ ನಿಮ್ ಬರ್ಡೇ ಅಲ್ವಾ ನೆಕ್ಸ್ಟ್ ತಿಂಗಳು? ಏನ್ ಬೇಕು ಚಿನ್ನ ನಿಮ್ಗೆ? ಆಯ್ತಲ್ಲ ಬೇರೆ ಚೆಕ್ ಮಾಡಿ. ನೋಡಿ 4,000 14,990 ಮಾರ್ಕೆಟ್ ರೇಟ್. ವೇರ್ ಆರ್ ಯು? ಮಾರ್ನಿಂಗ್ ಎದ್ದ ತಕ್ಷಣ ನಾನು ರೇಟ್ ಇಟ್ಟಿದ್ದೀವಿ 291. ಮದುವೆ ಎಲ್ಲ ಮುಗ್ದೋಗಿದೆ, ಫಂಕ್ಷನ್ ಎಲ್ಲ. ನಂದು ಇನ್ನು ನೆಕ್ಸ್ಟ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡ್ತಾ ಇಲ್ಲ ನಾನು. ಚಿನ್ನದ ರೇಟ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ನಾನು ನೋಡಿಲ್ಲ ಈಗ. ಟೆನ್ಷನ್ ಅಂತಿದಾರ, ಅದೇ ಟೆನ್ಷನ್ ಯೋಚನೆ. ಇವಾಗ ನಾವು ಪೂಜನ್ ಪಾಪುಗೆ ಒಂದೇನಾದ್ರು ಗಿಫ್ಟ್ ತಗೊಳ್ಳೋಣ ಅಂತ. ನಾಳೆ ನಾಮಕರಣ ಇದೆ ನಮ್ ಪಪ್ಪುದು, ಹಂಗಾಗಿ ಏನಾರು ಕೊಡ್ಸೋಣ ಅಂತ ನೋಡ್ತಾ ಇದೀವಿ. ಪೂಜನ್ ಪಾಪುಗೆ ಆಗ್ಲಿಲ್ಲ ನೆಶನ್ಗೆ ಆಗಲ್ಲ ತಿನ್ಬೇಡಿ. ಎಲ್ಲಾನು ಅವಳ ಕಿರಿ ಬೆಳಗ್ಗೆ ಆಯ್ತೈತೆ. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಐತೆ. ಅದ್ ಕೈಗೆ ಹಾಕೋಣ. ಎತ್ಕೊಂಡ್ಬಿಡಂಗಾರೆ. ಇವಾಗ ನೋಡ್ತಾ ಇದೀವಿ. ಒಂದು ಲಾಕೆಟ್ ನೋಡಿದ್ವಿ, ಒಂದು ರಿಂಗ್ ನೋಡಿದ್ವಿ, ಎರಡರಲ್ಲಿ. ಸೊ ಎಲ್ಲರೂ ಸಜೆಷನ್ ಕೇಳಿದ ಪ್ರಕಾರ ಲಾಕೆಟ್ ಕೊಡೋಣ ಅಂತ. ಆಲ್ಮೋಸ್ಟ್ ಎಲ್ಲರ ಮೈಂಡ್ ಸೆಟ್. ಇವಾಗ ನೀನು ಒಳಗಡೆ ಬರ್ಬೇಕಾರೆ ಏನ್ ಅನ್ಕೊ ಬಂದೆ? ರಿಂಗ್ ತಗೋಬಿಡೋಣ ಅಂತ ಬಂದೆ. ಎಲ್ಲರೂ ಮೀನ್ಸ್ ಗೋಲ್ಡ್ ಯಾರು ಕೊಡ್ತಾರೆ? ಗಿಫ್ಟ್ ಕೊಡ್ತಾರೆ. ಸೊ ಅವ್ರ ರಿಂಗೆ ತಗೊಂಡಿರ್ತಾರೆ. ಸೊ ಲಾಕೆಟ್ ಕೊಡ್ಸ. ನಾವ್ ಏನ್ ಕೊಡ್ಸಿದ್ರು ಪೂಜಾಕನ ಹತ್ರ ಇರೋದನ್ನ ಮೇಸಕ್ಕಾಯ್ತದ. ನಮ್ ಕಡೆಯಿಂದ ಪುಟ್ಟ ಕಿರ್ಕಾಣಿಕೆ. ಹಂಗೆ ತುಂಬಾ ವರ್ಷದಿಂದ ಅನ್ಕೋತಾ ಇದೀನಿ ನಿಶಾ, ಲಕ್ಷ್ಮಿ ಕೂರ್ಸ್ಬೇಕು ಅಂತ. ಲಾಸ್ಟ್ ವರ್ಷ ಆಯ್ತಾನೆ ಇಲ್ಲ ಅನ್ನಿಸ್ತು. ಕೂರಿಸ್ತಾ ಈ ವರ್ಷ ಆಯ್ತು. ಈ ವರ್ಷ ಲಕ್ಷ್ಮಿನೇ ಬಂದು ಕುತ್ಕೊಬಿಟ್ರೆ ಕೂತ್ಕೊಳ್ಳಿ ನೋಡೋಣ. ಲಕ್ಷ್ಮಿ ಬಂದು ಮತ್ತೆ ಡೆಲಿವರಿ ಆಗ್ಬಿಟ್ರೆ ಇನ್ನೇನ್ ಯಾವತ್ತು? ಶುಕ್ರವಾರ ನಾಳಿದ್ದು ಮಾಡ್ಬಿಡುತ್ತಾ? ಹಬ್ಬ ಇನ್ನೇನು 22ಕ್ಕೆ ನಿಶಾ ತೆಗಿತಾಳೆ. ವಾಪಸ್ ಮೈಸೂರು ಹೋಗಕ್ ನಾನು ಮನೆ ಕ್ಲೀನ್ ಮಾಡ್ಬೇಕು. ನಮ್ಮನೆ ಲಕ್ಷ್ಮಿ ನೋಡು, ಸಿದ್ದರಾಮಯ್ಯಿಂದ ಮನೆ ಲಕ್ಷ್ಮಿ ಅಲ್ವಾ? ನಮ್ಮನೆ ಲಕ್ಷ್ಮಿ ಅಂತ. ಮನೆಯ ನಮ್ಮನೆ ಲಕ್ಷ್ಮಿ ನಮ್ಮನೆ ಲಕ್ಷ್ಮಿ, ನಮ್ಮ ಉಡುಪಿ ಲಕ್ಷ್ಮಿ. ತಗೊಂಡಿದ್ದಾರೆ ಸಾಹೇಬ್ರು. ಬೌಲ್ ವಿತ್ ಸ್ಪೂನ್ ತಗೊಂಡಿದ್ದು ಚೆನ್ನಾಗಿದೆ ಆಕ್ಚುಲಿ. 2 in 1 ಮಾಡ್ಬೋದು. ಅವ್ರು ಹೇಳೋ ತನಕ ಗೊತ್ತಾಗ್ಲಿಲ್ಲ ಇದು. ನೈವೇದ್ಯಕ್ಕೆ ಯೂಸ್ ಮಾಡ್ಬೋದು. ಮತ್ತೆ ಪಾಪುಗೆ ಸರಿಗಿರಿ ತಿನ್ಸಕ್ಕೆ. ಎಲ್ಲಾದ್ರು ಪಪ್ಪು ಸರಿ ತಿಂತಾನೆ ಕಣೆ, ಮಾಡಿ ಎಲ್ಲ ಕಡೆ ಅಂತಾರಲ್ಲ, ಅದಕ್ಕೆ ಅಯ್ಯೋ ಸ್ಟವ್ ಒಂದ್ ಗ್ಯಾಸ್ ಸ್ಟವ್ ಪಡಿಸ್ಬಿಟ್ಟು ಒಂದ್ ನಿಖಿಲ್ ಕೇಳ್ಬಿಟ್ಟು ಒಂದು ಇದು ಸ್ಟವ್ ಬಿಟ್ಟು ಎಲ್ಲಾರು ಹೋದಾಗ ಪೂಜಾ ನೋಡು ನಿನಗೆ ನಿನ್ ತಮ್ಮ ಕೊಡಿಸ್ತಾ ಇರೋದು ಬೌಲ್ ಮತ್ತೆ ಸ್ಪೂನು, ಇವೆರಡನ್ನ ಯೂಸ್ ಮಾಡಿ ಪಪ್ಪುಗೆ ಮಾಡ್ಸೋ. ಒಂದ್ ಸ್ಟವ್ ಒಂದ್ ತಗೊಂಡು ಒಂದ್ ಫಿಕ್ಸ್ ಮಾಡೋದು, ಒಂದ್ ಗ್ಯಾಸ್ ಸಿಲಿಂಡರ್ ಒಂದ್ ತಗೋ, ಈಸಿಯಾಗಿ ಸರಿ ತಿನ್ಸ್ಬೋದು. ಇದೇ ನಮ್ಮದು. ಮೈಕೆ ತರ್ಲಿಲ್ಲ ಅಲ್ಲ? ಮೈಕ್ ತರ್ಬೇಕು ಮತ್ತೋದ್ವಿ. ನಾನು ಮೈಸೂರಿಗೆ ಮೈಕ್ ತಗೋ ಹೋಗ್ದೇನೆ ಏನು ಕೆಲ್ಸಿಲ್ಲ. ನಮ್ಮ ನಿಶಾ ಗುರುಜಿ ಅವರು ಇವಾಗ ಲಕ್ಷ್ಮಿ ಹಬ್ಬ ಯಾವಾಗ ಅಂತ ಕ್ಲಿಯರ್ ಆಗಿ ನೋಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ.
ಒಬ್ಬೊಬ್ರು 21 ಅಂತಾರೆ, ಒಬ್ಬೊಬ್ರು 28 ಅಂತಾರೆ. ಆದ್ರೆ ನಮ್ ಪ್ರಕಾರ ಎರಡನೇ ಏನೋ ನೋಡಿದ್ಲು ಗೈಸ್ ಈಗ ಎರಡನೇ ಶ್ರಾವಣ ಮಾಸ ಎರಡನೇ ಶ್ರಾವಣ ಮಾಸದ ಶುಕ್ರವಾರ ಬಂದಾಗ ಲಕ್ಷ್ಮಿ ಹಬ್ಬನ ಮಾಡ್ಬೇಕು. ಸೊ ಅದು ಬರೋದು ಶ್ರೇಷ್ಠ ಶ್ರೇಷ್ಠ ಅದು ಬರೋದು ಈ 21ನೇ ತಾರೀಕು. 21ನೇ ತಾರೀಕು ಸೆಲೆಬ್ರೇಟ್ ಮಾಡ್ಬೇಕು. ನೀವ್ ಯಾವಾಗ ಮಾಡ್ಕೊಳ್ಳಿ, ಈ ತಿಂಗಳು ಪೂರ್ತಿ ಮಾಡ್ತಾರೆ ಶುಕ್ರವಾರ. ಈಗ ಊಟಕ್ಕೆ ಹೋಗ್ತಾ ಇದೀವಿ. ನಮ್ ವಿನೋದ ಕಳ್ಳ ಅವನಲ್ಲ, ಆಮೇಲೆ ಹೇಳ್ತೀನಿ ಏನು ಅಂತ. ಇವ್ನವನಲ್ಲ ಗೈಸ್, ಇವನಿಂದಾನೇ ಎಲ್ರು ಇಲ್ಲಿ ಹೋಟೆಲ್ಗೆ ಬಂದಿರೋದು. ಸುಮ್ನೆ ನಮ್ಮಣ್ಣ ಇಲ್ಲಿ NGT ಐತೆ ಹೋಗೋಣ ಅಂತಂದ. ಹ್ಞೂ ಅಣ್ಣ ಅಲ್ಲಿ ಮನೇಲಿರೋದು ವೇಸ್ಟ್ ಆಗುತ್ತೆ ಅಂದ್ರೆ ಸಂಜೆ ತಿನ್ಬೋದು ಅಂತಾನೆ. ಚಿಕನ್ನು, KFC, ಮಟನ್ನು ಅಂದ್ರೆ ಮೈಸೂರಲ್ಲಿ ಹಾ ತಯಾರಾಗಿರೋದಕ್ಕೆ ಈಗ ಗಂಡು ಇಲ್ಲ. ಅಯ್ಯೋ ನಮ್ಮಣ್ಣಗೆ ಅದೇ ಫೇವ್ರೇಟು, ಚಿಲ್ಲಿನೇ ಫೇವ್ರೇಟು. ಇನ್ನೇನ್ ತಿಂತ್ಯೋ ಇಲ್ಲಿ? ಏನಾದ್ರೂ ಸರಿನಾ? ಊಟ ತಗೊಂಡಿದೀನಿ ಗೈಸ್. ಕೊಲ್ಲಾಪುರಿ ಅದಕ್ಕೂ ಮೂಳೆ ಪೀಸೇ ಇರ್ಲಿ. ಗೈಸ್ ಇವಳವಳಲ್ಲ ಇವಳು ಅವಳಿಗೆ ಹೇಳ್ತಾವಳೆ, ನೀನು ಚೆನ್ನಾಗಿ ತಿನ್ಬೇಕು ಕಣೆ, ನೀನು ದಪ್ಪ ಆಗ್ಬೇಕು ಅಂತ. ನಿಶಾ ನಾನು ಯಾವತ್ತರ ಹಂಗಿದ್ದೀನಿ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ರು ಅಷ್ಟೇ ಸೇರೋದು, ಅದು ಎಷ್ಟಾಗುತ್ತೆ ಅಷ್ಟೇ ಆಗೋದು, ಅದ್ರ ಮೇಲೆ ತಿನ್ನಕ್ ಆಗಲ್ಲ. ನೀನಾದ್ರೆ ತಿಂತೀಯ ನಿಶಾ ಊಟ ಅಟ್ಲೀಸ್ಟ್. ಅವಳು ತಿನ್ನೋದೇ ಇಲ್ಲ, ಇಷ್ಟೇ ಅನ್ನ ಅರ್ಧ ಇಡ್ಲಿ ತಿಂತಾಳೆ. ಆಮೇಲೆ ತಿಂದಿದ ತಕ್ಷಣ ಹೋಗ್ಬಿಡ್ಬಾರ್ದು, ಅದೇ ಮೇನ್ ಮಾಡೋದು ಪ್ರಾಬ್ಲಮ್. ನನ್ಗೆ ಯಾಕಂದ್ರೆ ಡೌಟ್ ಗೈಸ್, ತಿಂದಿದ ತಕ್ಷಣ ಹೋಗ್ಬಿಡ್ತಾರೆ ಅಂತ. ನಮ್ದಾರ ಸ್ಟಾಕ್ ಇರುತ್ತೆ, ಅದಕ್ಕೆ ನೀಟಾಗಿ ಬಾಡಿಗೆ. ಆಮೇಲೆ ಬ್ಲಾಗ್ ನೋಡ್ತಾ ಇರೋ ಊಟ ಮಾಡ್ತಿದ್ರೆ ಸಾರಿ. ಏನ್ ಸರ್ ಇದು? ಮಟ ಗೈಸ್ ಮತ್ತೆ ಬಟ್ಟೆ ಬಂದಿದೆ. ಸ್ಟಾರ್ಟಿಂಗ್ ಸೈಜ್ ಬಟ್ಟೆ 0 to M ತಗೊಂಡಿರೋದು ಇದು. ಸೊ ನಂಗೆ ಸ್ವಲ್ಪ ಈ ತರ ಇಷ್ಟ. ಇದೆಲ್ಲ ಯಾವಾಗ ವಾಶ್ ಮಾಡೋದು? ಮದನ್ ನೋಡಿ ಯೂಟ್ಯೂಬ್ ಚಾನಲ್ ನನಗೆ ವಾಶ್ ಮಾಡಿ ನಮ್ಮ ರೂಮ್ ಬಾಲ್ಕನಿ ಮಾತಾಡ್ತೀನಿ. ಒನ್ ಪೀಸ್ ಡ್ರೆಸ್ ಏನೇ ಕೆಳಗಡೆ ಅವರು ಇಲ್ಲಿ ಕಾಲು ಬರುತ್ತಲ್ವ, 2 ಕಾಲು. ಹೌದು, ಇಲ್ಲಿ ಏನ್ ಗೊತ್ತಿಲ್ಲ, 2 ಕೈ ಇಲ್ಲಿ ತಲೆ. ಸೊ ಇದೆಲ್ಲ ವಾಶ್ ಮಾಡ್ಬೇಕು. ಇನ್ ಬಟ್ಟೆ ಬುಕ್ ಮಾಡಲ್ಲ, ಇಷ್ಟೇ ಮುಗೀತು. ಸೊ ನೆಕ್ಸ್ಟ್ ನೋಡ್ಕೊಂಡು, ಏನೋ ಮಾಡ್ತೀನಿ. ತುಂಬಾ ಜಾಸ್ತಿನೇ ಆಯ್ತು ತಗೊಂಡಿರೋದು ಪಾಪುಗೆ, ಸದ್ಯಕ್ ಸಾಕು. ನೆಕ್ಸ್ಟ್ ನೋಡೋಕ್ ಬರ್ತಾರಲ್ಲ ಎಲ್ಲ ತರಲ್ಲ ಒಂದ ಗಿಫ್ಟ್ ಕೊಡ್ತಾರೆ, ಬಂದಾಗ ಕೈಯಲ್ಲಿ ಹಿಡ್ಕೊ ಬರ್ತಾರಲ್ಲ ಸಂಪೂರ್ಣ. ಈ ವ್ಲಾಗ್ ನೋಡ್ತಾ ಇರ್ಲೇಬೇಕು ಅವರು. ದಯವಿಟ್ಟು ತಗೊಬನ್ನಿ, ಸ್ವಲ್ಪ ಚೆನ್ನಾಗಿರುತ್ತಲ್ಲ. ಕಾಟನ್ ತಗೊಬನ್ನಿ. ನ್ಯೂ ಬಾರ್ನ್ ಬೇಬಿಗೆಲ್ಲ ತಗೊಬಿಟ್ಟವಳೆ, 1 ವರ್ಷಕ್ಕೆ ಆಗ್ಬಂದು ತಗೊಂಡು 1 ವರ್ಷಕ್ಕಲ್ಲಿ. ಓಕೆ ಗೈಸ್, ನಾನು ಈ ವ್ಲಾಗ್ ನ ಈಗ ಎಂಡ್ ಮಾಡ್ತೀನಿ. ಇನ್ನ ಡೆಲಿವರಿ ಆಗೋವರೆಗೂ ಯಾರನ್ನೂ ಕಳ್ಸದ, ಇಲ್ಲೇ ಇರ್ತಾರೆ ಎಲ್ರು. ನಿಶಾ ಅವರು, ನಿಧಿ ಅವರು, ಸ್ವಾತಿ ಬರ್ತಾಳೆ ಈ ವೀಕೆಂಡ್, ಸ್ವರ್ಣನೂ ಬರ್ತಾಳೆ ಅನ್ಸುತ್ತೆ. ಸೊ ನೋಡೋಣ, ಈ ವಾರ ಕಳ್ಕೊಂಡು ಮೇ ಬಿ ಆಗ್ಬೋದಾ ಅಂತ ನನ್ನ ಫೀಲಿಂಗ್, ಇನ್ನರ್ ಫೀಲಿಂಗ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಈ ತರ್ಸ್ಡೆ ಕಳಿಸ್ಲಣ್ಣ ಆಗೈತೆ, ದುಡ್ಡು ಬಂತ ಆಗೈತೆ. ಇನ್ನು ಬೀಳೋದೊಂದು ಬಾಕಿ ಅಷ್ಟೇ ಮರದಿಂದ. ಸೊ ಎಲ್ಲ ನನ್ನ ಜೊತೆಲೆ ಇರ್ತಾರೆ, ಧೈರ್ಯ ತುಂಬಕ್ಕೆ. ಸೊ ಈ ವ್ಲಾಗ್ ಇಷ್ಟ ಆಯ್ತು. ಏನ್ ಅನಿಸ್ತಾ ಇದೆ? ಒಂದ್ 4-5 ದಿನದಿಂದ ಒಬ್ಳೆ ಇದ್ದೆ, ಇವಾಗ ಎಲ್ಲ ಬಂದ್ವಿ. ಎಲ್ಲ ಬಿಡು, ನಾನ್ ಬಂದೆ. ನೀನ್ ಬಂದಿದ್ ಹೆಂಗ ಅಲ್ಲಿ ಹೋಗ್ಬಿಟ್ಟು ರೂಮಲ್ಲಿ ಕಾರೋನಿ ಸಾಬು ಅಂತಿದ ಹೇಳಿದೀನಿ ಕಕ್ಕ ಬರ್ಬಿಡ. ಅವಳು 150 ಸಲ ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತ ಕೇಳದವಳು. ಜೀವನೇ ಇರ್ಲಿಲ್ಲ ಕಣವ, ನೀವು ಬರಿಲ್ಲ ಅಂತ ಗೊತ್ತೋಣ. 70 to 80% ರೂಮಲ್ಲೇ ಮಳಗಳೆ, ಬಂದಿಲ್ಲ ಅಂದನಮ್ಮ. ಹಂಗೆ ಬಂದು ಕೂರಕ್ಕೂ ಆಯ್ತಲ್ಲ, ಈಗೀಗ ಫುಲ್ ಬೆನ್ನೋವು ಅಂದ್ರೆ ಟೈಮ್ ಆಯ್ತಲ್ಲ, ಅದಕ್ಕೋ ಏನೋ ಸ್ವಲ್ಪ ನನಗೆ ಫೀಲ್ ಆಗ್ತಾ ಇದೆ, ನನ್ನ ಬಾಡಿ ಏನೋ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು. ಸೊ ಬೇಗ ಡೆಲಿವರಿ ಆಗೋಗ್ಲಪ್ಪ ಅಂತ ಕೇಳ್ಕೊಂತ ಇದೀನಿ ದೇವ್ರ ಹತ್ರ. ಯಾವ್ದಾದ್ರು ನೋಡೋಣ.
ಸೊ ಈ ಥರ್ಸ್ಡೇ ಒಂದು ಸ್ಕ್ಯಾನ್ ಇದೆ, ಅದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಆ್ಯಂಡ್ ಎಲ್ಲ ಗೊತ್ತಾಗುತ್ತೆ ಅವತ್ತಿನ ದಿನಕ್ಕೆ ಯಾವಾಗ ಆಗುತ್ತೆ ಏನು ಅಂತ ಸ್ಟೇಟಸ್ ಎಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ನಾಳಿದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಗೈಸ್, ನನ್ನ ಕಾಮೆಂಟ್ಸ್ ಅಲ್ಲಿ ಎಷ್ಟೊಂದು ಜನ ಬಂದ್ಬಿಟ್ಟು ನಿಮ್ಮ ವಿಡಿಯೋಗೆ ಅಡಿಕ್ಟ್ ಆಗ್ತಾ ಇದೀವಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ ವಿಡಿಯೋಸು, ಡೈಲಿ ಹಾಕಿ ಅಂತ ಅಂತಿದ್ದೀರಾ. ನೀವು ನೋಟಿಸೇ ಮಾಡಿಲ್ವಾ, ನಾನು ಡೈಲಿ ಹಾಕ್ತಿದ್ದೀನಿ ವಿಡಿಯೋ. ಆಲ್ರೆಡಿ 1 ಮಂತ್ ಆಯ್ತು. ಸೊ ಇವಾಗಲೂ ನಾನು ಡೈಲಿನೇ ಹಾಕ್ತಾ ಇದ್ದೀನಿ. 1.5 ತಿಂಗಳಾಯ್ತು. 1.5 ತಿಂಗಳಿಂದ ಡೈಲಿ ಆಗ್ತಿದ್ದೀನಿ. ಡೈಲಿ ವ್ಲಾಗೇ ಬೇರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದೇ ಬೇರೆ. ನಾನ್ ಮಾಡ್ತಾ ಇರೋದು ಡೈಲಿ ವ್ಲಾಗ್ ಅಲ್ಲ. ಡೈಲಿ ವ್ಲಾಗ್ ಅಂತಂದ್ರೆ ನಮ್ಮ ದಿನಚರಿ ಏನಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್, ನೆನ್ನೆದನ್ನ ಇವತ್ತು ಅಪ್ಲೋಡ್ ಮಾಡೋದು, ಇವತ್ತಿನ ನಾಳೆ ಅಪ್ಲೋಡ್ ಮಾಡೋದು, ಆ ತರ. ಬಟ್ ನಾನ್ ಡೈಲಿ ವ್ಲಾಗ್ ಮಾಡ್ತಾ ಇರೋದಲ್ಲ, ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು. ಸೊ ಬ್ಯಾಕಪ್ಗೆ ಅಂತ ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡಿ ಇಟ್ಕೊಂಡಿರ್ತೀವಿ. ಏನಾದ್ರೂ ನಂದು ಡೇಟ್ ಬಂದ್ಬಿಡ್ತು ಎಮರ್ಜೆನ್ಸಿ ಅಂತ ಅಂದಾಗ ಪೋಸ್ಟ್ ಮಾಡಕ್ ಬೇಕಾಗುತ್ತಲ್ವಾ, ಆ ಟೈಮಲ್ಲಿ ಮಾಡಕ್ ಆಗುತ್ತೋ ಇಲ್ವೋ. ಸೊ ಹಾಗಾಗಿ ಇದನ್ನೇ ಒಂದು ಎಲ್ರು ಪ್ರೋತ್ಸಾಹಿಸಿ ಡೈಲಿ ಮಾಡು ಅಂತ ಹೇಳಿರೋದ್ರಿಂದ, ನೀವು ಕೇಳ್ತಾ ಇರೋದ್ರಿಂದ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಹ್ಯೂಜ್ ಸಪೋರ್ಟ್. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ತಿರ್ಗಿಸ್ತವ್ರೆ ನನ್ನ ಮಗಿನ ಬಟ್ಟೆ ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಟೇಕ್ ಕೇರ್, ಬಾಯ್.